ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ಉದಂಕನಿಗೆ ತನ್ನ ಮಹಿಮೆಯನ್ನು ತಿಳಿಸಿ ತನ್ನ ಮಾತನ್ನು ಕೇಳದುದರಿಂದಲೇ ದುರ್ಯೋಧನಾದಿಗಳು ನಾಶ ಹೊಂದಿದರೆಂದು ಹೇಳಿದುದು ಎಂಬ 54ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಮಹಾಭಾರತ ಯುದ್ಧಾನಂತರ ದ್ವಾರಕೆಗೆ ಹೊರಟಿರುವನು. ಮಾರ್ಗ ಮಧ್ಯದಲ್ಲಿ ಆತನನ್ನು ಭೇಟಿಯಾದ ಉದಂಕನು ಅದುವರೆಗೆ ಮಹಾಭಾರತ ಯುದ್ಧವು ನಡೆದಿರುವ ವಿಚಾರವೂ ತಿಳಿಯದೆ ಈಗ ಪಾಂಡವರು ಕೌರವರೆಲ್ಲರೂ ಕ್ಷೇಮದಿಂದಿರುವರೆ, ಅವರ ನಡುವೆ ಸಂಧಿಯನ್ನು ಏರ್ಪಡಿಸಲು ನಿನಗೆ ಸಾಧ್ಯವಾಯಿತೆ, ಪಾಂಡವರಿಗೆ ರಾಜ್ಯಲಾಭವಾಯಿತೆ ಎಂದು ಕೇಳುತ್ತಾನೆ. ಆದರೆ ಕೃಷ್ಣನು ಇದ್ದ ವಾಸ್ತವ ಸಂಗತಿಯನ್ನು ತಿಳಿಸುತ್ತಾ ಆ ಸಂಧಿ ವಿಫಲವಾದ್ದರಿಂದ ಕೌರವರು ಕೃಷ್ಣನ ಮಾತನ್ನು ಕೇಳದೆ ಹೋದುದರಿಂದ ಕೌರವರ ಪಾಂಡವರ ನಡುವೆ ಯುದ್ಧವಾಗಿ ಎಲ್ಲರೂ ಮೃತಿಯನ್ನು ಹೊಂದಿ ಕೇವಲ ಪಂಚಪಾಂಡವರು ಮಾತ್ರರೇ ಉಳಿದಿರುವರು ಎಂಬುದನ್ನು ಹೇಳುತ್ತಾನೆ. ಅದರಿಂದ ಕೋಪಗೊಂಡ ಉದಂಕನು ಶ್ರೀಕೃಷ್ಣನನ್ನೇ ಶಪಿಸಲು ಹೋದಾಗ ನಿನ್ನ ಶಾಪದಿಂದ ನಿನ್ನ ತಪಃಫಲವನ್ನು ಕಳೆದುಕೊಳ್ಳಬೇಡ ಎಂದು ಹೇಳುತ್ತಾ ಶ್ರೀಕೃಷ್ಣನು ಮುಂದುವರೆದು ಆ ಉದಂಕನಿಗೆ ಸಮಾಧಾನ ಮಾಡುತ್ತಿರುವನು. ಆಗ ಉದಂಕನು ಕೇಳುತ್ತಾನೆ, ಓ ಕೇಶವ, ಹಾಗಿದ್ದರೆ ನೀನು ಶ್ರೇಷ್ಠವಾದ ಆ ಆತ್ಮತತ್ವವನ್ನು ನನಗೆ ತಿಳಿಸು. ಅದನ್ನು ಕೇಳಿದ ಮೇಲೆ ನಾನು ನಿನಗೆ ಶುಭಾಶಂಸೆಯನ್ನು ಮಾಡುವೆನು ಅಥವಾ ಶಾಪವನ್ನು ಕೊಡುವೆನು ಎಂದನು. ಆಗ ಕೃಷ್ಣನು, ಸತ್ವರಜಸ್ತಮೋ ಗುಣಗಳು ಮೂರು ನನ್ನನ್ನೇ ಆಶ್ರಯಿಸಿರುವವು. ನಾನೇ ಬ್ರಹ್ಮ ವಿಷ್ಣು ಶಿವರೂಪದಿಂದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡುತ್ತಿರುವೆನು. ನಾನೇ ಒಂದು ಕಾಲದಲ್ಲಿ ತಮೋಗುಣವನ್ನು ಆಶ್ರಯಿಸಿ ರುದ್ರನಾಗುವೆನು, ಮತ್ತೊಂದು ವೇಳೆಯಲ್ಲಿ ಸತ್ವಗುಣವನ್ನು ಆಶ್ರಯಿಸಿ ವಿಷ್ಣುರೂಪನಾಗುವೆನು, ಇನ್ನೊಂದು ಸಮಯದಲ್ಲಿ ರಜೋಗುಣವನ್ನು ಆಶ್ರಯಿಸಿ ಬ್ರಹ್ಮರೂಪನಾಗುವೆನು. ಆದರೆ ಆ ಒಂದೊಂದು ರೂಪದಲ್ಲಿಯೂ ಆಯಾ ಗುಣಗಳಲ್ಲದೆ ಮಿಕ್ಕ 2 ಗುಣಗಳು ಇರುವವು. ನಾನೇ ಪ್ರಣವಸ್ವರೂಪಿಯಾಗಿದ್ದು ಶಬ್ದ ಮೊದಲಾದವುಗಳನ್ನು ತ್ರಿಗುಣಾತ್ಮಕನಾಗಿ ಸ್ಥಾವರ ಜಂಗಮಗಳನ್ನು ವ್ಯಾಪಿಸಿರುವೆನು. ಓ ಬ್ರಾಹ್ಮಣ, ರುದ್ರ ವಸುಗಳೆಲ್ಲರೂ ನನ್ನಿಂದಲೇ ಉಂಟಾದರು. ಎಲ್ಲ ಪ್ರಾಣಿಗಳು ನನ್ನಲ್ಲಿ ಇರುವವೆಂದು, ನಾನೂ ಎಲ್ಲ ಪ್ರಾಣಿಗಳಲ್ಲಿಯೂ ಇರುವವನೆಂದು ತಿಳಿ. ಇದರಲ್ಲಿ ನಿನಗೆ ಸಂಶಯವೇ ಬೇಡ. ಹಾಗೆಯೇ ಎಲ್ಲ ಅಸುರ ಸಮೂಹಗಳು, ಯಕ್ಷ ರಾಕ್ಷಸ ಗಂಧರ್ವ ಉರಗರು ಅಪ್ಸರಸ್ಸುಗಳು ನನ್ನಿಂದಲೇ ಉಂಟಾದವರು. ಸದಸತ್ತುಗಳು ವ್ಯಕ್ತಾವ್ಯಕ್ತಗಳು ಕ್ಷರಾಕ್ಷರಗಳು ನನ್ನ ಸ್ವರೂಪಗಳೇ. ಓ ಮುನಿವರ, ಚತುರಾಶ್ರಮಗಳು ವಿದ್ಯುಕ್ತ ಧರ್ಮಗಳು ವೈದಿಕ ಕರ್ಮಗಳು ಇವೆಲ್ಲವೂ ನನ್ನ ಸ್ವರೂಪವೆಂದೇ ತಿಳಿ. ಸದಸದ್ರೂಪವಾದ ಈ ಜಗತ್ತು ಸದಸತ್ತುಗಳಿಗಿಂತ ಉತ್ತಮವಾದ ಅವ್ಯಕ್ತವು ನಾನೇ. ದೇವದೇವನು ಸನಾತನನು ಆದ ನನಗಿಂತಲೂ ಉತ್ತಮವಾದುದು ಬೇರೊಂದೂ ಇಲ್ಲ. ನಾನೇ ಓಂಕಾರದಿಂದ ಉಂಟಾದ ವೇದಗಳೆಂದು, ನಾನೇ ಯಾಗಗಳೆಂದು, ದೇವತೆಗಳಿಗೆ ತೃಪ್ತಿಯನ್ನು ಉಂಟು ಮಾಡುವ ಸೋಮವೆಂದು, ಚರುವೆಂದು, ಹೋಮವೆಂದು ತಿಳಿ. ನಾನೇ ಹೋತೃವೆಂದು, ಹವ್ಯವೆಂದು ತಿಳಿ. ಅಧ್ವರ್ಯವು ಕಲ್ಪವನ್ನು ಮಾಡಿದವನು, ಚೆನ್ನಾಗಿ ಸಂಸ್ಕರಿಸಲ್ಪಟ್ಟ ಹವಿಸ್ಸು ನಾನೇ. ದೊಡ್ಡ ಯಾಗಗಳಲ್ಲಿ ಉದ್ಘಾತನು, ಸಾಮಘೋಷಗಳಿಂದ ನನ್ನನ್ನೇ ಸ್ತುತಿಸುವನು. ಓ ಬ್ರಾಹ್ಮಣೋತ್ತಮ, ಪ್ರಾಯಶ್ಚಿತ್ತಗಳಿಗಾಗಿ ಶಾಂತಿ ಸೂಕ್ತಗಳನ್ನು ಮಂಗಳ ಸೂಕ್ತಗಳನ್ನು ಹೇಳುವವರು ಸಕಲ ಕರ್ಮಸ್ವರೂಪಿಯಾದ ನನ್ನನ್ನೇ ಯಾವಾಗಲೂ ಸ್ತುತಿಸುವರು. ಧರ್ಮವೇ ನನ್ನ ಹಿರಿಯ ಮಗನೆಂದು ತಿಳಿ. ಭೂತ ದಯೆ ಎಂಬ ಧರ್ಮವು ನನ್ನ ಪ್ರಿಯತಮನಾದ ಮಾನಸಪುತ್ರನು. ನಾನು ಆ ಧರ್ಮವನ್ನು ಅನುಷ್ಠಿಸುವ ಮತ್ತು ಅದನ್ನು ಬಿಟ್ಟ ಮನುಷ್ಯರೊಡನೆ ಅನೇಕ ಜನ್ಮಗಳಲ್ಲಿ ಸಂಚರಿಸುತ್ತಿರುವೆನು. ಲೋಕರಕ್ಷಣೆಗಾಗಿಯೂ ಧರ್ಮಸ್ಥಾಪನೆಗಾಗಿಯೂ ಬೇರೆ ಬೇರೆ ವೇಷಗಳಿಂದಲೂ ರೂಪಗಳಿಂದಲೂ ತ್ರಿಲೋಕಗಳಲ್ಲಿಯೂ ವಾಸಿಸುತ್ತಿರುವೆನು. ವಿಷ್ಣುವು, ಬ್ರಹ್ಮನು, ಇಂದ್ರನು, ಉತ್ಪತ್ತಿ ಲಯ ಸ್ಥಾನಗಳು ನಾನೇ. ಎಲ್ಲ ಭೂತ ವರ್ಗಗಳನ್ನು ಸೃಷ್ಟಿಸುವವನು ಸಂಹರಿಸುವವನು ನಾನೇ. ಅಚ್ಯುತನಾದ ನಾನು ಯುಗ ಯುಗಗಳಲ್ಲಿಯೂ ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡುವ ಉದ್ದೇಶದಿಂದ ಬೇರೆ ಬೇರೆ ರೂಪಗಳಲ್ಲಿ ಹುಟ್ಟಿ ಅಧರ್ಮ ಮಾರ್ಗದಲ್ಲಿ ನಡೆಯುವವರೆಲ್ಲರಿಗೂ ಧರ್ಮವೆಂಬ ಆಣೆಕಟ್ಟನ್ನು ಕಟ್ಟುವೆನು. ಓ ಭೃಗುಕುಲ ಜಾತ, ನಾನು ದೇವತೆಗಳಲ್ಲಿ ಹುಟ್ಟಿರುವಾಗ ಎಲ್ಲ ಕಾರ್ಯಗಳನ್ನು ದೇವತೆಗಳಂತೆಯೇ ಮಾಡುವೆನು. ನಾನು ಗಂಧರ್ವರಲ್ಲಿ ಹುಟ್ಟಿರುವಾಗ ಗಂಧರ್ವನಂತೆಯೂ, ನಾಗಕುಲದಲ್ಲಿ ಹುಟ್ಟಿದಾಗ ನಾಗನಂತೆಯೂ ಕಾರ್ಯಗಳನ್ನು ಮಾಡುವೆನು. ಯಕ್ಷ ರಾಕ್ಷಸ ಕುಲದಲ್ಲಿ ಅವತರಿಸಿದಾಗ ಅವರಂತೆಯೇ ನಡೆಯುವೆನು. ಈಗ ಮನುಷ್ಯ ಜನ್ಮವನ್ನು ಕೈಗೊಂಡ ನಾನು ಕೌರವರಲ್ಲಿಗೆ ಹೋಗಿ ಭಿಕ್ಷುಕನಂತೆ ಬೇಡಿದೆನು. ಆಗಲೂ ಅವಿವೇಕಿಗಳಾದ ಅವರು ಬುದ್ಧಿಭ್ರಮೆಯಿಂದ ನನ್ನ ಮಾತನ್ನು ಕೇಳಲಿಲ್ಲ. ನಾನಾದರೂ ಅವರಿಗೆ ದೊಡ್ಡ ಭಯವನ್ನು ಸೂಚಿಸಿ ಭಯಪಡಿಸಿ ನೋಡಿದೆನು. ಕೋಪಗೊಂಡು ಅವರಿಗೆ ನನ್ನ ನಿಜ ಸ್ವರೂಪವನ್ನು ತೋರಿಸಿದನು.
ಅಧರ್ಮ ಬುದ್ಧಿಯುಳ್ಳ ಅವರಿಗೆ ಮರಣಕಾಲವು ಸಮೀಪಿಸಿದ್ದುದರಿಂದ ಧರ್ಮಕ್ಕೆ ಅನುಸಾರವಾಗಿ ಅವರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟು ಸ್ವರ್ಗಸ್ಥರಾದರು ಎಂಬುದರಲ್ಲಿ ಸಂಶಯವಿಲ್ಲ. ಓ ಬ್ರಾಹ್ಮಣೋತ್ತಮ, ಇದರಿಂದ ಪಾಂಡವರು ಲೋಕಪ್ರಸಿದ್ಧರಾದರು. ನೀನು ಕೇಳಿದುದೆಲ್ಲವನ್ನೂ ವಿವರಿಸಿರುವೆನು. ಇನ್ನು ನಿನ್ನ ಇಷ್ಟವು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 54ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.